ಕಿವಿಗೆ ಹಾಕುವಂತಹ ಆಭರಣ ಇರಬಹುದು, ಹಣೆಗಿಡುವಂತಹ ಕುಂಕುಮ ಇರಬಹುದು, ಕಟ್ಟುವ ಜಡೆ ಇರಬಹುದು, ಉಡುವ ಸೀರೆ ಇರಬಹುದು. ನೋಡಿ, ಇದೆಲ್ಲವೂ ಕೂಡ ನೂರಾರು ವರ್ಷಗಳ ಪರಂಪರೆಯಿಂದ ಬಂದಿರುವಂಥದ್ದು. ಇದು ನಮ್ಮ ಸಂಸ್ಕೃತಿ, ಹಿಂದಿಂದ ಬಂದಿರುವಂಥದ್ದು. ಅದನ್ನು ನಮ್ಮ ಹಿರಿಯರು ನಮಗೆ ಕೊಟ್ಟರು. ನಾವು ಮಾಡಬೇಕಾದದ್ದೇನೆಂದರೆ ಇದನ್ನು ಮುಂದಿನ ಪೀಳಿಗೆ ಕೊಡಬೇಕು. ಕೊಡುವುದು ಅಂತ ಹೇಳಿದರೆ ಇನ್ನೇನಿಲ್ಲ, ನಾನು ಆಚರಣೆ ಮಾಡಿದರೆ ಅದೇ ಕೊಟ್ಟಾಗೆ. ಒಂದು ಮಗಳು ಅಮ್ಮನ ನೋಡಿ ತಾನು ಆಚರಣೆ ಮಾಡ್ತಾಳೆ. ಅಮ್ಮ ಕುಂಕುಮ ಇಟ್ಕೊಳ್ತಾ ಇದ್ಲು, ಇವಳು ಇಟ್ಕೊಳ್ತಾಳೆ. ಅಮ್ಮ ಕಿವಿಗೆ ಇಟ್ಕೊಳ್ತಾ ಇದ್ಲು, ಇವಳು ಇಟ್ಕೊಳ್ತಾಳೆ. ಅಮ್ಮನೇ ಇಟ್ಕೊಳ್ಳಿಲ್ಲ ಅಂದರೆ ಮಗಳೆಲ್ಲಿಂದ ಇಟ್ಕೊಳ್ತಾಳೆ ಅಂತ ಹೇಳಿದ್ರೆ ನೋಡಿ, ಹಿಂದಿನ ತನಕ ಬಂತು. ಆದರೆ ಇವಳು ಬಿಟ್ಬಿಟ್ಟು ಎಲ್ಲ, ಯಾಕಂದ್ರೆ ನಾನು ಮಾಡ್ರನ್ ಅಂತ ಹೇಳಿ ಎಲ್ಲ ಬಿಟ್ಲು. ಆದರೆ ಅದರ ಹಿಂದೆ ಅವಳು ಎಷ್ಟು ತಪ್ಪು ಮಾಡ್ತಾ ಇದ್ದಾಳೆ ಅಂತ ಅವಳಿಗೆ ಗೊತ್ತಿಲ್ಲ. ಇಡೀ ಭಾರತೀಯ ಒಂದು ಪರಂಪರೆಯನ್ನು ನಾನು ನಾಶ ಮಾಡ್ತಾ ಇದ್ದೇನೆ ಅಂತ ಗೊತ್ತಿಲ್ಲ. ನಮಗೇನಂದ್ರೆ ನಮ್ಮ ಖುಷಿ, ನಮಗೆ ಇಷ್ಟ ಬಂದಾಗಿರ್ತೇವಪ್ಪ ನಾವು. ಅದಕ್ಕೆ ನೀವೇನು ಹೇಳೋದು?